ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರೇ, ಬ್ರಹ್ಮದೇವರ ಆಶೀರ್ವಾದದಿಂದ ಮುಂದಿನ 24 ಗಂಟೆಗಳಲ್ಲಿ ಹಣ ನೀರಿನಂತೆ ಹರಿಯಲಿದೆ. ಹೌದು ಸ್ನೇಹಿತರೆ, ಮುಂದಿನ 24ರಿಂದ 36 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಕಲಿಯುಗದ ಅತಿ ದೊಡ್ಡ ಪವಾಡ ಸಂಭವಿಸಲಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮಗೆ ದೊಡ್ಡ ಉಡುಗೊರೆ ಸಿಗಲಿದೆ. ಇದನ್ನು ದೇವರ ಪವಾಡವೆಂದೇ ತಿಳಿಯಬಹುದು. ಹೌದು ಸ್ನೇಹಿತರೆ, ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದ ಧನ ಲಾಭವಾಗಲಿದೆ. ಬಡತನ, ದುಃಖ, ದಾರಿದ್ರ್ಯ, ಸಂಕಷ್ಟ, ತೊಂದರೆಗಳು ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಿಂದ ದೂರವಾಗಲಿವೆ. ಹೌದು, ಈ ದೈವಿಕ ಶಕ್ತಿ ಅವುಗಳನ್ನು ದೂರ ಮಾಡಲಿದೆ. ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಪವಾಡ ಸಂಭವಿಸಲಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಸಂಪೂರ್ಣ 11 ವರ್ಷಗಳ ನಂತರ ನಿಮ್ಮ ರಾಶಿಯವರ ಜೀವನದಲ್ಲಿ ಇಂತಹ ಅದ್ಭುತ ಪವಾಡ ನಡೆಯಲಿದೆ. ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಹೆಸರು, ಹಳ್ಳಿ ಮತ್ತು ಓಣಿಯಲ್ಲಿ ನಿಮ್ಮ ಬಗ್ಗೆ ಚರ್ಚೆಗಳಾಗಲಿವೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಕೇಳಿದ್ದು ನಿಜ. ಈ ಘಟನೆಯು ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ. ಸ್ನೇಹಿತರೆ, ವಿಡಿಯೋ ಬಹಳ ಮುಖ್ಯ ಮತ್ತು ಸಂಪೂರ್ಣ ವಿಡಿಯೋ ಗ್ರಹಗಳ ಚಲನೆಯ ಮೇಲೆ ಆಧಾರಿತವಾಗಿದೆ. ಆ ದೇವರು ನಿಮ್ಮ ಮೊರೆಯನ್ನು ಕೇಳಿಸಿಕೊಂಡಿದ್ದಾರೆ ಮತ್ತು ಒಪ್ಪಿಕೊಂಡಿದ್ದಾರೆ. ನಿಮಗೆ ಏನು ಬೇಕೋ ಅದನ್ನು ಮನಪೂರ್ವಕವಾಗಿ ಕಳಿಸಿಕೊಟ್ಟಿದ್ದಾರೆ. ದೇವರು ಈಗ ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಿದ್ದಾರೆ. ಒಂದೊಂದಾಗಿ ದೇವರು ಈಗ ನಿಮ್ಮ ಖಾಲಿ ಕೈಗಳನ್ನು ತುಂಬಲಿದ್ದಾರೆ. ಈಗ ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಅಂತಹ ಪವಾಡ ಸಂಭವಿಸಲಿದ್ದು, ಅದರಿಂದ ನಿಮ್ಮ ಅದೃಷ್ಟವು ಉತ್ತುಂಗದಲ್ಲಿರುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಸಂತೋಷಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿವೆ. ಆದ್ದರಿಂದ ಸ್ವಲ್ಪ ಬೆಲೆ ಬಾಳುವ ಸಮಯವನ್ನು ನೀಡಿ ಈ ವಿಡಿಯೋವನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ನೋಡಿ. ಏನೇ ಆಗಲಿ, ಈ ಶುಭ ಸುದ್ದಿಯು ನಿಮ್ಮ ಕೈಯಿಂದ ಜಾರಲು ಬಿಡಬೇಡಿ. ಏಕೆಂದರೆ ಸ್ನೇಹಿತರೆ, ಇಂತಹ ಶುಭ ಸುದ್ದಿ ನಿಮಗೆ ಪದೇ ಪದೇ ಸಿಗುವುದಿಲ್ಲ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಹಲವು ವರ್ಷಗಳ ನಂತರ ಇಂತಹ ಶುಭ ಸುದ್ದಿ ನಿಮಗೆ ಸಿಗಲಿದೆ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಾವು ವಿಡಿಯೋದಲ್ಲಿ ಹೇಳುವ ವಿಷಯಗಳೆಲ್ಲವೂ ಗ್ರಹಗಳ ಚಲನೆಯ ಮೇಲೆ ಆಧಾರಿತವಾಗಿರುತ್ತವೆ. ಆದ್ದರಿಂದ ನಾನು ನಿಮ್ಮಲ್ಲಿ ಒಂದೇ ಒಂದು ಮಾತು ಹೇಳಲು ಬಯಸುತ್ತೇನೆ. ಸ್ವಲ್ಪ ಸಮಯ ನೀಡಿ ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ಎಲ್ಲ ಲಾಭ ನಷ್ಟಗಳ ಬಗ್ಗೆ ಚರ್ಚಿಸುತ್ತೇವೆ ಮತ್ತು ಬಹಳ ಕಷ್ಟಪಟ್ಟ ನಂತರ ಈ ವಿಡಿಯೋ ನಿಮಗಾಗಿ ತಯಾರಿಸುತ್ತೇವೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳಾಗಿವೆ. ಹೌದು ಸ್ನೇಹಿತರೆ, 5 ದೊಡ್ಡ ಶುಭ ಸುದ್ದಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲು ಕಾತರದಿಂದ ಕಾಯುತ್ತಿವೆ. ಸಂತೋಷಗಳು ಈಗ ಮತ್ತೆ ನಿಮ್ಮ ಮನೆಗೆ ಮರಳಿವೆ. ಯಾವ ಸಂತೋಷಗಳು ನಿಮ್ಮ ಮನೆಯಿಂದ ದೂರವಾಗಿದ್ದವೋ ಅವು ಮರಳಿ ಬರಲಿವೆ. ಹೌದು ಸ್ನೇಹಿತರೆ, ಸಮಯ ಬಹಳ ಕಡಿಮೆ ಇದೆ. ಕೇವಲ ಮುಂದಿನ 24 ಗಂಟೆಗಳ ಸಮಯವಿದೆ. ಈ ಮಾತುಗಳು ಸುಳ್ಳಾಗುವುದಿಲ್ಲ. ಸಂಪೂರ್ಣ ವಿಡಿಯೋವನ್ನು ನಕ್ಷತ್ರಗಳ ಚಲನೆಯ ಲೆಕ್ಕಾಚಾರದ ಪ್ರಕಾರ ತಯಾರಿಸಲಾಗಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುತ್ತಿದ್ದೇವೆ. ಧನದೇವತೆ ಮಾತಾ ಲಕ್ಷ್ಮಿಯ ಆಶೀರ್ವಾದದಿಂದ ಮತ್ತು ಬ್ರಹ್ಮದೇವರ ಅಪಾರ ಕೃಪೆಯಿಂದ ಈಗ ನೀವು ಸೇವಕರಲ್ಲ, ನೇರವಾಗಿ ಮಾಲೀಕರಾಗುತ್ತೀರಿ. ಏಕೆಂದರೆ ಮಾತಾ ಲಕ್ಷ್ಮಿಯ ಆಶೀರ್ವಾದದಿಂದ ಮಾಲೀಕರಾಗುವ ಸಮಯ ಬಂದಿದೆ. ಹೌದು, ಪರಮಾತ್ಮ ತುಂಬ ಕೃಪೆ ತೋರಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ 3 ಕಡೆಗಳಿಂದ ಸಾಕಷ್ಟು ಧನ ಸಂಪತ್ತು ಬರಲಿದೆ. ಈ ಮಹಾ ಸಂಯೋಗದಿಂದ ನಿಮ್ಮ ಎಲ್ಲ ಹಳೆಯ ಸಮಸ್ಯೆಗಳು ಬಗೆಹರಿಯಲಿವೆ ಮತ್ತು ನಿಮ್ಮ ಯಾವ ಅಪೂರ್ಣ ಕನಸುಗಳಿವೆಯೋ ಅವೆಲ್ಲವೂ ಸಹಕಾರಗೊಳ್ಳಲಿವೆ. ನಿಮ್ಮ ಅಪೂರ್ಣ ಇಚ್ಛೆಗಳೆಲ್ಲವೂ ಪೂರೈಕೆಯಾಗಲಿವೆ. ಹೌದು ಸ್ನೇಹಿತರೆ, ಕಲಿಯುಗದಲ್ಲಿ ಈ ದೈವಿಕ ಶಕ್ತಿಯು ನಿಮ್ಮ ಮೇಲೆ ಅತಿ ದೊಡ್ಡ ಪವಾಡವನ್ನು ಮಾಡಿದೆ. ಪೂರ್ಣ 11 ವರ್ಷಗಳ ನಂತರ ನಿಮ್ಮ ಜಾತಕದಲ್ಲಿ ಅಂತಹ ಪವಾಡ ಸಂಭವಿಸಲಿದೆ. ಇದರಿಂದ ನಿಮ್ಮ ಸಂಪೂರ್ಣ ಜೀವನವೇ ಬದಲಾಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಕೇಳಿದ್ದು ನಿಜ. ಕಲಿಯುಗದಲ್ಲಿ ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಇಂತಹ ಪವಾಡ ಸಂಭವಿಸಲಿದೆ. ಇದರಿಂದ ನಿಮ್ಮ ಜೀವನವೇ ಬದಲಾಗಲಿದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋ ಬಹಳ ವಿಶೇಷ ಮತ್ತು ಪ್ರಮುಖವಾಗಿದೆ. ನಿಮ್ಮೆಲ್ಲರ ಜೀವನದಲ್ಲಿ ಈ ವಿಡಿಯೋ 100% ಬದಲಾವಣೆ ತರಲಿದೆ. ಹೌದು ಸ್ನೇಹಿತರೆ, ಆದ್ದರಿಂದ ಕೊನೆವರೆಗೂ ಖಂಡಿತವಾಗಿಯೂ ನೋಡಿ. ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಈ 10 ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಇದನ್ನು ಯಾವಾಗಲೂ ನೆನಪಿಡಿ. ಮೊದಲನೆಯದಾಗಿ, ನಿಮ್ಮ ಸಮಯವನ್ನು ಗೌರವಿಸುವುದನ್ನು ಕಲಿಯಿರಿ ಮತ್ತು ಎಂದಿಗೂ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಎರಡನೆಯದಾಗಿ, ಯಾವಾಗಲೂ ತೊಂದರೆಗಳ ನೋವನ್ನು ಎದುರಿಸಿ. ಮೂರನೆಯದಾಗಿ, ಯಾವುದೇ ವಿಷಯದಲ್ಲಿ ಮುನ್ನಡೆಯಲು ಸಿದ್ಧರಾಗಿರಿ. ನಾಲ್ಕನೆಯದಾಗಿ, ಮುಂದೆ ಬಂದು ಸಿಗುವ ಕೆಲಸದ ಜವಾಬ್ದಾರಿಯನ್ನು ನಿಭಾಯಿಸಿ.
ಐದನೆಯದಾಗಿ ಯಾವಾಗಲೂ ತಾಳ್ಮೆಯಿಂದಿರಿ. ಏನೇ ಆದರೂ ಮನಸ್ಸನ್ನು ಶಾಂತವಾಗಿಡಿ, ಏಕೆಂದರೆ ಸ್ನೇಹಿತರೆ, ಶಾಂತಿಯಲ್ಲೇ ಸುಖವಿದೆ. ಈ ಮಾತನ್ನು ಖಂಡಿತವಾಗಿಯೂ ನೆನಪಿಡಿ. ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತದೆಯೋ ಅಷ್ಟು ಒಳ್ಳೆಯದು. ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತೀರಿ. ಹೌದು, ಕಳೆದ ಕೆಲವು ಸಮಯದಿಂದ ನೀವು ಆವೇಶಕ್ಕೆ ಒಳಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಯಾರದ್ದೋ ಒತ್ತಡಕ್ಕೆ ಸಿಲುಕುತ್ತಿದ್ದೀರಿ ಅಥವಾ ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಆದರೆ ಇಂದು ನಿಮಗೆ ಯೋಜನೆ ರೂಪಿಸಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದು ಹೇಗೆ ಎಂದು ತಿಳಿಯುತ್ತದೆ. ಇದರಿಂದ ನಿಮ್ಮ ಪ್ರವೃತ್ತಿ ಬದಲಾಗುತ್ತದೆ ಮತ್ತು ನಿಮ್ಮ ಕೆಲಸದ ಶೈಲಿ ವ್ಯವಸ್ಥಿತವಾಗುತ್ತಾ ಹೋಗುತ್ತದೆ. ಯೋಜನೆ ರೂಪಿಸಲು ಎಂದಿಗೂ ತಡವಾಗುವುದಿಲ್ಲ. ಯಾವಾಗ ಎಚ್ಚರವಾಗುತ್ತದೆಯೋ ಆಗಲೇ ಬೆಳಗಿನ ಜಾವ. ಆದ್ದರಿಂದ ನಿಮಗೆ ಈ ಕೆಲಸ ಮಾಡಬೇಕು ಎಂದು ಅನಿಸಿದಾಗ, ನಿಮ್ಮ ಬಳಿ ಸಮಯವಿದ್ದಾಗ ತಕ್ಷಣವೇ ಕೆಲಸ ಮಾಡಲು ಪ್ರಾರಂಭಿಸಿ. ಯೋಜನೆ ರೂಪಿಸಿ. ನೀವೆಲ್ಲರೂ ಎಲ್ಲ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಅದರಿಂದ ನಿಮಗೆ ಲಾಭವೂ ಆಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮಲ್ಲಿ ಯಾರು ಒಂಟಿಯಾಗಿದ್ದಾರೋ ಅವರು ತಮ್ಮ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಯೋಜನೆ ರೂಪಿಸುತ್ತಿದ್ದಾರೆ. ಯಾರು ಮೊದಲೇ ಬೇರೆಯವರೊಂದಿಗೆ ಬದ್ಧತೆ ಸಂಬಂಧದಲ್ಲಿದ್ದರೋ ಅವರು ತಮ್ಮ ಸಂಬಂಧದಲ್ಲಿ ಕಳೆದು ಹೋದ ಪ್ರೀತಿಯನ್ನು ಮರಳಿ ಪಡೆಯುತ್ತಾರೆ ಮತ್ತು ಅದರಲ್ಲಿ ಯಶಸ್ವಿಯೂ ಆಗುತ್ತಾರೆ. ಎಲ್ಲ ಸವಾಲುಗಳ ಮುಂದೆ ನಿಮ್ಮ ಧೈರ್ಯವು ಮೇಲುಗೈ ಸಾಧಿಸುತ್ತದೆ ಮತ್ತು ನೀವು ಯಾವುದಕ್ಕೂ ಹೆದರುವುದಿಲ್ಲ. ಉತ್ತಮ ರೀತಿಯಲ್ಲಿ ನಿಭಾಯಿಸುತ್ತೀರಿ ಮತ್ತು ಅದರಿಂದ ನಿಮಗೆ ಲಾಭ ಸಿಗುತ್ತದೆ. ಸ್ನೇಹಿತರೆ, ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕಾಗಿ ಇರುವ ಸಮಯವು ಪ್ರಗತಿಯನ್ನು ತರಲಿದೆ. ಆದ್ದರಿಂದ ಈಗ ನೀವು ನಿಮ್ಮ ವ್ಯಕ್ತಿತ್ವವನ್ನು ಉತ್ತಮಗೊಳಿಸಿಕೊಳ್ಳಲು ಪ್ರಯತ್ನಿಸಬಹುದು. ನೀವು ಒಂದು ಸಕ್ರಿಯ ವ್ಯಕ್ತಿಯಾಗಿದ್ದೀರಿ ಮತ್ತು ಉತ್ತಮ ಗ್ರಾಹಕ ಸೇವೆಯು ಹಲವಾರು ಬಾರಿ ಗ್ರಾಹಕರನ್ನು ನಿಮ್ಮತ್ತ ಮರಳಿ ತರಲು ಪ್ರೇರೇಪಿಸುತ್ತದೆ. ನಿಮ್ಮ ವೆಚ್ಚಗಳು ನಿಯಂತ್ರಣದಲ್ಲಿವೆ, ಏಕೆಂದರೆ ನೀವು ಯಾವಾಗಲೂ ಸರಳ ವಿಧಾನಗಳಿಂದಲೇ ನಿಮ್ಮ ಖರ್ಚುಗಳನ್ನು ನಿಭಾಯಿಸುತ್ತೀರಿ. ಸ್ನೇಹಿತರೆ, ಈ ಸಮಯವು ಸಂತೋಷವನ್ನು ಆಚರಿಸುವ ಸಮಯವಾಗಿದೆ. ಇದು ಚಿಂತಿಸುವ ಸಮಯವಲ್ಲ. ಹಳೆಯ ಭಿನ್ನಾಭಿಪ್ರಾಯಗಳು, ಚಿಂತೆಗಳು, ತೊಂದರೆಗಳು, ದುಃಖ ಮತ್ತು ಕಷ್ಟಗಳನ್ನು ಮರೆತು ಮುನ್ನಡೆಯುವ ಸಮಯ ಇದಾಗಿದೆ. ನಿಮ್ಮ ಹತ್ತಿರದವರೊಬ್ಬರ ಮದುವೆ ನಿಶ್ಚಯವಾಗುವ ಸಾಧ್ಯತೆ ಇದೆ. ಈ ಜೋಡಿಗೆ ನಿಮ್ಮಿಂದ ಅನೇಕ ಶುಭ ಹಾರೈಕೆಗಳು ಸಿಗಲಿವೆ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅವರೊಂದಿಗೆ ಮದುವೆಯಾಗುವ ಬಗ್ಗೆ ಯೋಚಿಸಬಹುದು. ಈಗಾಗಲೇ ವಿವಾಹಿತ ಜೀವನ ನಡೆಸುತ್ತಿರುವವರಿಗೆ ಪಾರ್ಟಿ ಮಾಡಿ ಆನಂದಿಸುವ ಸಮಯ ಇದಾಗಿದೆ. ಹೌದು ಸ್ನೇಹಿತರೆ, ಈ ಸಮಯವು ಅವರ ಜೀವನದಲ್ಲಿ ಸಾಕಷ್ಟು ಮಧುರತೆಯನ್ನು ತುಂಬಲಿದೆ. ಇದು ನಿಮ್ಮ ಗುರಿ ನೇರವಾಗಿ ತಲುಪುತ್ತದೆ ಮತ್ತು ನೀವು ಬಯಸಿದ್ದು ನಿಮಗೆ ಸಿಗಲಿದೆ. ನೀವು ನಿಮ್ಮ ತಾಳ್ಮೆಯನ್ನು ಕಾಯ್ದುಕೊಳ್ಳಿ, ಏಕೆಂದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಉಂಟಾಗಬಹುದು ಅಥವಾ ನೀವು ಹೊಸ ಸ್ಥಳದಲ್ಲಿ ಕೆಲಸ ಮಾಡಬೇಕಾಗಿ ಬರಬಹುದು. ನಿಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ಈ ಹೊಸ ಕಚೇರಿಯು ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ನಿಮ್ಮ ದೈನಂದಿನ ದಿನಚರಿಗಾಗಿ ಇರುವ ಸಮಯದಲ್ಲಿ ನೀವು ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಬಹುದು. ಮುಂದೆ ನಡೆಯುವ ಎಲ್ಲ ವಿಷಯಗಳನ್ನು ಸುಲಭವಾಗಿ ಊಹಿಸಿಬಿಡುತ್ತೀರಿ. ನಿಮ್ಮ ಸಾಮಾಜಿಕ ಸಾಮರ್ಥ್ಯವು ಪ್ರಭಾವಶಾಲಿಯಾಗಿದೆ ಮತ್ತು ನಿಮ್ಮ ದೃಷ್ಟಿಕೋನವು ವಿಶಾಲವಾಗುತ್ತಿದೆ. ಆದ್ದರಿಂದ ನೀವು ಏನನ್ನು ಬಯಸುತ್ತೀರೋ, ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದಕ್ಕಾಗಿ ಸಾಕಷ್ಟು ಶ್ರಮಿಸಿ, ಏಕೆಂದರೆ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಿಗುತ್ತದೆ ಮತ್ತು ಅದರಿಂದಲೇ ಮನುಷ್ಯ ತನ್ನ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ನಿಮ್ಮ ಅದೃಷ್ಟ ಮತ್ತು ಭಾಗ್ಯ ನಿಮ್ಮೊಂದಿಗಿದ್ದರೂ ಸಹ ಶ್ರಮಪಡುವುದು ಬಹಳ ಮುಖ್ಯ. ಹೌದು ಸ್ನೇಹಿತರೆ, ಯಾವಾಗಲೂ ತಪ್ಪುಗಳನ್ನು ಹುಡುಕುವ ಆಕ್ರಮಣಕಾರಿ ಜನರೊಂದಿಗೆ ಗೊಂದಲಕ್ಕೀಡಾಗುವುದನ್ನು ತಪ್ಪಿಸಿ. ಇಲ್ಲದಿದ್ದರೆ ನೀವು ನಿಮ್ಮ ಗುರಿಯಿಂದ ಭಿನ್ನವಾಗಬಹುದು. ಇಂದು ನಿಮಗೆ ಹೊಸ ಉದ್ಯೋಗದ ಪ್ರಸ್ತಾಪ ಬರಬಹುದು. ಹೊಸ ಕೆಲಸಗಳ ಬಗ್ಗೆ ನೀವು ಯೋಚಿಸಬಹುದು. ಯಾವುದೇ ಉತ್ತಮ ಕೊಡುಗೆ ಬರಬಹುದು. ನಿಮಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ಅದು ನಿಮ್ಮ ಪ್ರಸ್ತುತ ಕ್ಷೇತ್ರದಿಂದ ಭಿನ್ನವಾಗಿರಬಹುದು. ನೀವು ಸರಿಯಾದ ವೃತ್ತಿ ಜೀವನ ನಿರ್ಧಾರವನ್ನು ತೆಗೆದುಕೊಳ್ಳಲು ಎರಡು ಕ್ಷೇತ್ರಗಳನ್ನು ಪರಸ್ಪರ ಹೋಲಿಸಿ ನೋಡಬೇಕಾಗುತ್ತದೆ. ಆದಾಗ್ಯೂ ಇದು ನಿಮಗೆ ಸಾಕಷ್ಟು ಸವಾಲಿನಿಂದಾಗಿರಬಹುದು. ಆದರೆ ನೀವು ಸಂಪೂರ್ಣವಾಗಿ ನಿಮ್ಮ ಕೆಲಸದ ಕ್ಷೇತ್ರವನ್ನು ಬದಲಾಯಿಸಬೇಡಿ. ನೀವು ನಿಮ್ಮ ಕುಟುಂಬ ಅಥವಾ ನಿಮ್ಮ ಜೀವನದ ಸಂಗಾತಿಯ ಅಭಿಪ್ರಾಯವನ್ನು ತೆಗೆದುಕೊಳ್ಳಬಹುದು. ಅವರೊಂದಿಗೆ ಚೆನ್ನಾಗಿ ಚರ್ಚಿಸಿ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಬಹುದು. ಯಾವ ಕ್ಷೇತ್ರವು ನಿಮಗೆ ಹೆಚ್ಚು ಸೂಕ್ತವಾಗಿರುತ್ತದೆ ಎಂಬುದನ್ನು ಸರಿಯಾಗಿ ಯೋಚಿಸದೆ ಈಗಲೇ ಹೆಜ್ಜೆ ಇಡುವುದು ನಿಮಗೆ ತೊಂದರೆಗೆ ಕಾರಣವಾಗಬಹುದು. ನಿಮ್ಮ ಭರವಸೆಗಳನ್ನು ಗೌರವಿಸಿ. ಯಾರಿಗಾದರೂ ನೀವು ಯಾವುದೇ ಮಾತು ಕೊಟ್ಟಿದ್ದರೆ ಅದನ್ನು ನೆನಪಿನಲ್ಲಿಡಿ. ಅದಕ್ಕಾಗಿ ನೀವು ನಿಮ್ಮ ಮೋಜು ಅಥವಾ ಆನಂದದೊಂದಿಗೆ ರಾಜಿ ಮಾಡಿಕೊಳ್ಳಬೇಕಾಗಬಹುದು. ಆದರೆ ನೀವು ಇತರರಿಗೆ ದುಃಖ ಉಂಟು ಮಾಡಲು ಬಯಸದಿದ್ದರೆ ನಿಮ್ಮ ಸೃಜನಶೀಲ ಶಕ್ತಿಯು ನಿಮ್ಮ ಗುರಿಯನ್ನು ತಲುಪಿಸಲು ಸಹಕಾರಿಯಾಗುತ್ತದೆ. ನೀವು ಮಾನವೀಯ ಅಗತ್ಯತೆಗಳನ್ನು ಪೂರೈಸಲು ಗಮನ ಹರಿಸುತ್ತೀರಿ. ನಿಮ್ಮ ಪ್ರಗತಿ ನಿಶ್ಚಿತವಾಗಿದೆ. ಹೌದು ಸ್ನೇಹಿತರೆ, ನಿಮ್ಮ ದೈನಂದಿನ ದಿನಚರಿಗಾಗಿ ಇರುವ ಸಮಯದಲ್ಲಿ ಇಂದು ನೀವು
ಕೆಲವು ದೊಡ್ಡ ವಿಷಯಗಳು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮಗಾಗಿ ಕಾಯುತ್ತಿರುವುದನ್ನು ಕಾಣಬಹುದು. ಖರೀದಿಗೆ ಸಂಬಂಧಿಸಿದಂತೆ ನೀವು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಬಹುದು. ಕೆಲವು ದೊಡ್ಡ ವಸ್ತುಗಳನ್ನು ಇಂದು ನೀವು ಖರೀದಿಸಬಹುದು. ಕಳೆದ ಕೆಲವು ಸಮಯದಿಂದ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರಶಂಸೆ ಸಿಗುತ್ತಿರಲಿಲ್ಲ. ಅದು ಈಗ ಸಂಪೂರ್ಣವಾಗಿ ದೂರವಾಗಲಿದೆ ಮತ್ತು ನಿಮಗೆ ಹೆಚ್ಚಿನ ವೇತನ ಹಾಗೂ ಹೆಚ್ಚಿನ ಬಾಧ್ಯತೆಗಳೊಂದಿಗೆ ಮತ್ತು ಸ್ಥಳದಲ್ಲಿ ಉದ್ಯೋಗದ ಕೊಡುಗೆ ಸಿಗಬಹುದು. ಅದು ನಿಮ್ಮ ಆಲೋಚನೆಗಿಂತ ಭಿನ್ನವಾಗಿರುತ್ತದೆ. ಆದಾಗ್ಯೂ ಈ ಉದ್ಯೋಗಕ್ಕಾಗಿ ನಿಮ್ಮ ವರ್ಗಾವಣೆ ಕೂಡ ಆಗಬಹುದು. ಆದ್ದರಿಂದ ಈ ನಿರ್ಧಾರದ ಬಗ್ಗೆ ವಿವೇಚನೆಯಿಂದ ಯೋಚಿಸಿ. ಇದರಿಂದ ಮುಂದೆ ನಿಮಗೆ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.